ಮತಗಳು ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗೂಡ್ಸ್ ವಾಹನವನ್ನು ಸೀಸ್ ಮಾಡಿದ್ದಾರೆ. ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಟ್ಟ ದಾಖಲೆ ಬಗ್ಗೆ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಮೊನ್ನೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ಎಸ್ಐಟಿ ಟೀಮ್ ದಾಳಿಯನ್ನು ಮಾಡಿತ್ತು. ಮಾಜಿ ಶಾಸಕರ ಮನೆ ಬಳಿ ಒಂದಷ್ಟು ಸುಟ್ಟ ದಾಖಲೆಗಳು ಪತ್ತೆ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. ಇವು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ವು. ಇದೀಗ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವೋಟರ್ ಐಡಿ ಲಿಸ್ಟ್ ಸಿಕ್ಕಿದೆ ಎನ್ನಲಾಗಿತ್ತು, ಅದು ಇನ್ನಷ್ಟೇ ಖಚಿತಗೊಳ್ಳಬೇಕಾಗಿದೆ. ಒಟ್ಟಿನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯ ಬಳಿ ಒಂದಷ್ಟು ದಾಖಲೆಗಳು, ಸುಟ್ಟ ದಾಖಲೆಗಳು, ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಸಿಕ್ಕಿದ್ದಾವೆ. ಇದೀಗ ಎಸ್ಐಟಿ ಟೀಮ್, ಸಿಐಡಿ ಎಸ್ಐಟಿ ಟೀಮ್ ಆ ವಿಚಾರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ ಮತಗಳು ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿತ್ತು. ರಾಹುಲ್ ಗಾಂಧಿ ಕುರಿತಾದ ಗಂಭೀರ ಆರೋಪವನ್ನು ಮಾಡಿದ್ರು. ಆಳಂದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದಾಗೆ ಇತ್ತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರೇವಣಸಿದ್ದೇಶ್ವರ ಕಾಲನಿಯಲ್ಲಿರುವಂತಹ ಮನೆಯಲ್ಲಿನ ಹಲವು ದಾಖಲಾತಿಗಳನ್ನು ಸುಟ್ಟು ಶಾಖಾಪುರ ಗ್ರಾಮದಲ್ಲಿರುವ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿರುವಂಥ ಒಂದಷ್ಟು ಘಟನೆ ನಿನ್ನೆ ನಡೆದಿತ್ತು. ಸದ್ಯ ಇದೀಗ ನಾನು ಆ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಸೇತುವೆಯ ಬಳಿ ಇರುವಂಥದ್ದು. ನಿನ್ನೆ ಇದೇ ಒಂದು ಸೇತುವೆಯಿಂದ ಆ ಒಂದು ದಾಖಲಾತಿಗಳನ್ನು ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು. ಇಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಸುಟ್ಟು ಬಿಸಾಕಿರುವಂಥ ದಾಖಲಾತಿಗಳು ಇರುವಂಥದ್ದು. ಅಂದರೆ ಈಗ ಎಸ್ಐಟಿ ಅಧಿಕಾರಿಗಳು 2023ರಲ್ಲಿ ನಡೆದಂಥ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ರು. ಸೊ ಇಲ್ಲಿ ವೋಟರ್ ಐ ಡಿ ಇದೆ, ವೋಟರ್ ಲಿಸ್ಟ್ ಇದೆ. ಈ ವೋಟರ್ ಲಿಸ್ಟಲ್ಲೂ ಕೂಡ 2023ರಲ್ಲಿ ಇದ್ದಂತೆ ಅನ್ನುವಂಥ ಒಂದಷ್ಟು ಹೆಸರುಗಳು ಕೂಡ ಇರುವಂಥದ್ದು. ಈ ವೋಟರ್ ಲಿಸ್ಟ್ನಲ್ಲಿರುವಂಥ ಫೋಟೋಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಏನು ಮಹತ್ವದ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳು ಮನೆ ಮುಂಭಾಗದಲ್ಲಿ ಸುಟ್ಟು ನಂತರ ಒಂದು ಗೂಡ್ಸ್ ವೆಹಿಕಲ್ನಲ್ಲಿ ತೆಗೆದುಕೊಂಡು ಬಂದು ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಶಾಖಾಪುರ ಗ್ರಾಮದಲ್ಲಿರುವಂಥ ಈ ಒಂದು ಹಿನ್ನೀರಿನಲ್ಲಿ ಬಿಸಾಕಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು. ಯಾವಾಗ ಇಲ್ಲಿ ಆ ಒಂದು ದಾಖಲಾತಿಗಳನ್ನು ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿತಾ ಇದ್ದಾಗೆ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಕಲಬುರಗಿಯಿಂದ ಆಳಂದ ತಾಲೂಕಿನ ಈ ಒಂದು ಶಾಖಾಪುರ ಗ್ರಾಮಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ಲೀಲಾಜಾಲವಾಗಿ ಶೋಧವನ್ನು ಕೂಡ ಮಾಡಿರುವಂಥದ್ದು. ಕೆಳಗಡೆ ಯಾವ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಾನು ಕೂಡ ಖುದ್ದು ನೇರವಾಗಿ ಕೆಳಗಡೆ ಅಲ್ಲಿರುವಂಥ ಸ್ಥಳಕ್ಕೆ ಹೋಗ್ತೀನಿ. ಅಲ್ಲಿ ಎಸ್ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಹೇಗಿತ್ತು, ಜೊತೆಗೆ ಏನೆಲ್ಲ ಸಿಕ್ತು ಅನ್ನುವಂಥದ್ದನ್ನ ಕೂಡ ತೋರಿಸ್ತೀನಿ. ಸದ್ಯ ನಾನೀಗ ಸೇತುವೆಯ ಕೆಳಭಾಗದಲ್ಲಿರುವಂಥದ್ದು. ನಿನ್ನೆ ದಾಖಲಾತಿಗಳನ್ನು ಸುಟ್ಟಂತ ಏನು ದಾಖಲಾತಿಗಳನ್ನು ಗೂಡ್ಸ್ ವೆಹಿಕಲ್ ಮೂಲಕ ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಸೇತುವೆಯ ಮೇಲ್ಭಾಗದಲ್ಲಿ ತೆಗೆದುಕೊಂಡು ಬಂದು ಗೂಡ್ಸ್ ವಾಹನದಿಂದ ನೇರವಾಗಿ ಈ ಒಂದು ಹಳ್ಳಕ್ಕೆ ಬಿಸಾಕಿರುವಂಥದ್ದು. ಇಲ್ಲಿಂದ ಹಳ್ಳದಲ್ಲಿ ಬಿಸಾಕಿ ಎಸ್ಕೇಪ್ ಆಗಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಅದಾದ ಬಳಿಕ ಸುಮಾರು 50ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಸತತ ಕಾರ್ಯಾಚರಣೆಯನ್ನು ನಡೆಸಿ ಹಳ್ಳದಲ್ಲಿ ಬಿಸಾಕಿರುವಂಥ ಸಾಕಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿರುವಂಥ ಕೆಲಸಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಇಲ್ಲೂ ಕೆಲವೊಂದಷ್ಟು ದಾಖಲಾತಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿದ್ದಿರುವಂಥ ದೃಶ್ಯಗಳು ಕೂಡ ಇರುವಂಥದ್ದು. ಇಲ್ಲಿ ಸಾಕಷ್ಟು ಸರ್ಕಾರದ ದಾಖಲಾತಿಗಳು ಇರುವಂಥದ್ದು. ಸೊ ಈ ರೀತಿಯಾಗಿ ಇಡೀ ಹಳ್ಳದ ತುಂಬೆಲ್ಲ ಕೂಡ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಲೀಲಾಜಾಲವಾಗಿ ಶೋಧ ಕಾರ್ಯವನ್ನು ಮಾಡಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಹಂತವಾಗಿ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗೂಡ್ಸ್ ವಾಹನವನ್ನು ಸೀಸ್ ಮಾಡಿದ್ದಾರೆ. ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಟ್ಟ ದಾಖಲೆ ಬಗ್ಗೆ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಮೊನ್ನೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ಎಸ್ಐಟಿ ಟೀಮ್ ದಾಳಿಯನ್ನು ಮಾಡಿತ್ತು. ಮಾಜಿ ಶಾಸಕರ ಮನೆ ಬಳಿ ಒಂದಷ್ಟು ಸುಟ್ಟ ದಾಖಲೆಗಳು ಪತ್ತೆ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. ಇವು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ವು. ಇದೀಗ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವೋಟರ್ ಐಡಿ ಲಿಸ್ಟ್ ಸಿಕ್ಕಿದೆ ಎನ್ನಲಾಗಿತ್ತು, ಅದು ಇನ್ನಷ್ಟೇ ಖಚಿತಗೊಳ್ಳಬೇಕಾಗಿದೆ. ಒಟ್ಟಿನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯ ಬಳಿ ಒಂದಷ್ಟು ದಾಖಲೆಗಳು, ಸುಟ್ಟ ದಾಖಲೆಗಳು, ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಸಿಕ್ಕಿದ್ದಾವೆ. ಇದೀಗ ಎಸ್ಐಟಿ ಟೀಮ್, ಸಿಐಡಿ ಎಸ್ಐಟಿ ಟೀಮ್ ಆ ವಿಚಾರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ ಮತಗಳು ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿತ್ತು. ರಾಹುಲ್ ಗಾಂಧಿ ಕುರಿತಾದ ಗಂಭೀರ ಆರೋಪವನ್ನು ಮಾಡಿದ್ರು.
ಆಳಂದ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದಾಗೆ ಇತ್ತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರೇವಣಸಿದ್ದೇಶ್ವರ ಕಾಲನಿಯಲ್ಲಿರುವಂತಹ ಮನೆಯಲ್ಲಿನ ಹಲವು ದಾಖಲಾತಿಗಳನ್ನು ಸುಟ್ಟು ಶಾಖಾಪುರ ಗ್ರಾಮದಲ್ಲಿರುವ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿರುವಂತಹ ಒಂದಷ್ಟು ಘಟನೆ ನಿನ್ನೆ ನಡೆದಿತ್ತು. ಸದ್ಯ ಇದೀಗ ನಾನು ಆ ಅಮರ್ಜಾ ನದಿಯ ಹಿನ್ನೀರಿನ ಸೇತುವೆಯ ಬಳಿ ಇರುವಂಥದ್ದು. ನಿನ್ನೆ ಇದೇ ಒಂದು ಸೇತುವೆಯಿಂದ ಆ ಒಂದು ದಾಖಲಾತಿಗಳನ್ನು ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು. ಇಲ್ಲಿ ಒಂದಷ್ಟು ದಾಖಲಾತಿಗಳು ಕೂಡ ಸುಟ್ಟು ಬಿಸಾಕಿರುವಂಥ ದಾಖಲಾತಿಗಳು ಇರುವಂಥದ್ದು. ಅಂದರೆ ಈಗ SIT ಅಧಿಕಾರಿಗಳು 2023ರಲ್ಲಿ ನಡೆದಂಥ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ರು. ಸೊ ಇಲ್ಲಿ ವೋಟರ್ ID ಇದೆ, ಆ ವೋಟರ್ ಲೀಸ್ಟ್ ಇದೆ. ಈ ವೋಟರ್ ಲೀಸ್ಟಲ್ಲೂ ಕೂಡ 2023ರಲ್ಲಿ ಇದ್ದಂತೆ ಅನ್ನುವಂಥ ಒಂದಷ್ಟು ಹೆಸರುಗಳು ಕೂಡ ಇರುವಂಥದ್ದು. ಈ ವೋಟರ್ ಲೀಸ್ಟ್ನಲ್ಲಿರುವಂಥ ಫೋಟೋಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಏನು ಮಹತ್ವದ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳು ಮನೆ ಮುಂಭಾಗದಲ್ಲಿ ಸುಟ್ಟು ನಂತರ ಒಂದು ಗೂಡ್ಸ್ ವೆಹಿಕಲ್ನಲ್ಲಿ ತೆಗೆದುಕೊಂಡು ಬಂದು ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಶಾಖಾಪುರ ಗ್ರಾಮದಲ್ಲಿರುವಂಥ ಈ ಒಂದು ಹಿನ್ನೀರಿನಲ್ಲಿ ಬಿಸಾಕಿ ಇಲ್ಲಿಂದ ಎಸ್ಕೇಪ್ ಆಗಿದ್ರು. ಯಾವಾಗ ಇಲ್ಲಿ ಆ ಒಂದು ದಾಖಲಾತಿಗಳನ್ನು ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿತಾ ಇದ್ದಾಗೆ SIT ಅಧಿಕಾರಿಗಳು ನೇರವಾಗಿ ಕಲಬುರಗಿಯಿಂದ ಆಳಂದ ತಾಲೂಕಿನ ಈ ಒಂದು ಶಾಖಾಪುರ ಗ್ರಾಮಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ಲೀಲಾಜಾಲವಾಗಿ ಶೋಧವನ್ನು ಕೂಡ ಮಾಡಿರುವಂಥದ್ದು. ಕೆಳಗಡೆ ಯಾವ ರೀತಿಯಾಗಿ SIT ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಾನು ಕೂಡ ಖುದ್ದು ನೇರವಾಗಿ ಕೆಳಗಡೆ ಅಲ್ಲಿರುವಂಥ ಸ್ಥಳಕ್ಕೆ ಹೋಗ್ತೀನಿ. ಅಲ್ಲಿ SIT ಅಧಿಕಾರಿಗಳ ಶೋಧ ಕಾರ್ಯ ಹೇಗಿತ್ತು, ಜೊತೆಗೆ ಏನೆಲ್ಲ ಸಿಕ್ತು ಅನ್ನುವಂಥದ್ದನ್ನ ಕೂಡ ತೋರಿಸ್ತೀನಿ. ಸದ್ಯ ನಾನೀಗ ಸೇತುವೆಯ ಕೆಳಭಾಗದಲ್ಲಿರುವಂಥದ್ದು. ನಿನ್ನೆ ದಾಖಲಾತಿಗಳನ್ನು ಸುಟ್ಟಂತ ಏನು ದಾಖಲಾತಿಗಳನ್ನು ಗೂಡ್ಸ್ ವೆಹಿಕಲ್ ಮೂಲಕ ಈ ಒಂದು ಅಮರ್ಜಾ ನದಿಯ ಹಿನ್ನೀರಿನ ಸೇತುವೆಯ ಮೇಲ್ಭಾಗದಲ್ಲಿ ತೆಗೆದುಕೊಂಡು ಬಂದು ಗೂಡ್ಸ್ ವಾಹನದಿಂದ ನೇರವಾಗಿ ಈ ಒಂದು ಹಳ್ಳಕ್ಕೆ ಬಿಸಾಕಿರುವಂಥದ್ದು. ಇಲ್ಲಿಂದ ಹಳ್ಳದಲ್ಲಿ ಬಿಸಾಕಿ ಎಸ್ಕೇಪ್ ಆಗಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಅದಾದ ಬಳಿಕ ಸುಮಾರು 50ಕ್ಕೂ ಹೆಚ್ಚು SIT ಅಧಿಕಾರಿಗಳು ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಸತತ ಕಾರ್ಯಾಚರಣೆಯನ್ನು ನಡೆಸಿ ಹಳ್ಳದಲ್ಲಿ ಬಿಸಾಕಿರುವಂಥ ಸಾಕಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿರುವಂಥ ಕೆಲಸಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಇಲ್ಲೂ ಕೆಲವೊಂದಷ್ಟು ದಾಖಲಾತಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿದ್ದಿರುವಂಥ ದೃಶ್ಯಗಳು ಕೂಡ ಇರುವಂಥದ್ದು. ಇಲ್ಲಿ ಸಾಕಷ್ಟು ಸರ್ಕಾರದ ದಾಖಲಾತಿಗಳು ಇರುವಂಥದ್ದು. ಸೊ ಈ ರೀತಿಯಾಗಿ ಇಡೀ ಹಳ್ಳದ ತುಂಬೆಲ್ಲ ಕೂಡ ನಿನ್ನೆ SIT ಅಧಿಕಾರಿಗಳು ಸಂಪೂರ್ಣವಾಗಿ ಲೀಲಾಜಾಲವಾಗಿ ಶೋಧ ಕಾರ್ಯವನ್ನು ಮಾಡಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಹಂತವಾಗಿ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗೂಡ್ಸ್ ವಾಹನವನ್ನು ಸೀಸ್ ಮಾಡಿದ್ದಾರೆ, ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಟ್ಟ ದಾಖಲೆ ಬಗ್ಗೆ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಮೊನ್ನೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ SIT ಟೀಮ್ ದಾಳಿಯನ್ನು ಮಾಡಿತ್ತು. ಮಾಜಿ ಶಾಸಕರ ಮನೆಯ ಬಳಿ ಒಂದಷ್ಟು ಸುಟ್ಟ ದಾಖಲೆಗಳು ಪತ್ತೆ ಆಗಿದ್ವು ಅಂತ ಹೇಳಲಾಗ್ತಾ ಇದೆ. ಇವು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ವು. ಇದೀಗ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವೋಟರ್ ID ಲಿಸ್ಟ್ ಸಿಕ್ಕಿದೆ ಎನ್ನಲಾಗಿತ್ತು, ಅದು ಇನ್ನಷ್ಟೇ ಖಚಿತಗೊಳ್ಳಬೇಕಾಗಿದೆ. ಒಟ್ಟಿನಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯ ಬಳಿ